ಇವತ್ತು ಸಹ ರಾತ್ರಿ ಊಟಕ್ಕೆ ರೊಟ್ಟಿ ಇತ್ತು. ಹಾಗಾಗಿ ಅಮ್ಮ ಬೆಂಡೆಕಾಯಿ ಪಲ್ಯನ ಮಾಡಿಟ್ಟಿದ್ರು. ನಾನೊಂದು ಸಲಾಡ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಮ್ಮನೇಲಿ ತುಂಬ ಪೇರ್ಲೆ ಹಣ್ಣು ಬಿಡುತ್ತೆ. ಅದು ಸುಮ್ಮನೆ ವೇಸ್ಟ್ ಆಗ್ತಿತ್ತು. ಅದರಿಂದ ಒಂದು ಟೇಸ್ಟಿಯಾಗಿರೋ ಸಲಾಡ್ ಮಾಡೋಣ ಅಂದ್ಕೊಂಡು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಪೇರ್ಲೆ ಹಣ್ಣನ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸು ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಶೇಂಗಾ ಬೀಜನ ಒಂದೆರಡು ಮುಷ್ಟಿಯಷ್ಟು ಶೇಂಗಾ ಬೀಜನ ಲೋ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಹುರಿದು ಅದನ್ನು ಬೇಯಿಸ್ಕೊಂಡು ಅದನ್ನು ಸಹ ಹಾಕಿದ್ದೀನಿ. ಹಾಗೆ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಲಾಡ್ ಟೇಸ್ಟಿಯಾಗಿರೋ ಸಲಾಡ್ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಾದರೆ ಹಾಕೋಬೋದು. ಹುಳಿನೂ ಹಾಕಿಲ್ಲ, ಯಾಕಂದರೆ ಪೇರ್ಲೆ ಹಣ್ಣು ಹುಳಿ ಇರೋದ್ರಿಂದ. ಇಲ್ಲ ಅಂದರೆ ಲಿಂಬುನ ಹಿಂಡ್ಕೋಬೋದು ಸ್ವೀಟ್ ಪೇರ್ಲೆ ಯೂಸ್ ಮಾಡಿದ್ರೆ. ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ರೊಟ್ಟಿ ಪಲ್ಯ ಕೋಸಂಬರಿ ಜೊತೆಗೆ ಇವತ್ತು ರಾತ್ರಿ ಊಟ ಮುಗೀತು ನಮ್ಮದು. ಹಾಗೆ ನಾನು ಲಾಸ್ಟ್ ಟೈಮ್ ಇನ್ಸ್ಟಾದಲ್ಲಿ ಒಂದು ವಾಚ್ ಪರ್ಚೇಸ್ ಮಾಡಿದ್ದೆ ಅಂತ ತೋರಿಸಿದ್ದೆ. ನನಗೊಬ್ಬರು ಮೆಸೇಜ್ ಮಾಡಿದರು, ನೀವು ಯಾವ ವಾಚ್